ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಕವಿತಾ. ಇವತ್ತು ಮೀಶೋದಿಂದ ಒಂದು ಪಾರ್ಸೆಲ್ ಬಂದಿತ್ತು. ಎರಡು ಪಿಂಗಾಣಿ ಜಾರ್ನ ಆರ್ಡರ್ ಮಾಡಿದ್ದೆ ನಾನು ಕಿಚನ್ ಇಂಟೀರಿಯರ್ಗೋಸ್ಕರ. ನೋಡೋಣ ಬನ್ನಿ ಹೆಂಗಿದೆ, ಅನ್ಬಾಕ್ಸಿಂಗ್ ಮಾಡೋಣ. ಇದು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಫಸ್ಟ್ ಅನ್ಬಾಕ್ಸಿಂಗ್ ವಿಡಿಯೋ ಆಗಿರುತ್ತೆ. ಇದನ್ನು ನಾನು 297ಗೇನೋ ತೊಗೊಂಡೆ. ಎರಡು ಜಾರ್ ಇರುತ್ತೆ. ಕ್ವಾಲಿಟಿ ನೋಡಬೇಕು ಹಿಂಗೆ ಬಂದಿದೆ ಏನೋ ಅಂತ ನಾನು ಎಕ್ಸೈಟಾಗಲ್ಲಿ ಕಾಯ್ತಿದ್ದೀನಿ. ಜಾರ್ದು ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಬಟ್ ಒಂದು ಡ್ಯಾಮೇಜ್ ಆಗಿದೆ, ಒಡೆದೋಗಿದೆ ಅನ್ಸುತ್ತೆ. ಈ ಜಾರ್ ಆರ್ಡರ್ ಮಾಡಲು ಪರ್ಟಿಕ್ಯುಲರ್ ರೀಸನ್ ಏನು ಅಂದರೆ, ಸಾಲ್ಟ್ನ ಯಾವುದೇ ಒಂದು ಪ್ಲಾಸ್ಟಿಕ್ ಕವರಲ್ಲಾಯಿತು ಅಥವಾ ಒಂದು ಬಾಕ್ಸಲ್ಲಾಯಿತು ಇಡೋ ಹಂಗಿಲ್ವಂತೆ. ನನಗೂ ಗೊತ್ತಿರಲಿಲ್ಲ ಇದು. ರೀಸೆಂಟಾಗಿ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಈ ವಿಡಿಯೋ ನೋಡಿದೆ. ಉಪ್ಪನ್ನು ಪ್ಯಾಕೆಟಿಂದ ಓಪನ್ ಮಾಡಿ ಹಾಗೆ ಬಿಡಬಾರ್ದು, ಬಿಕಾಸ್ ಅದರಲ್ಲಿ ಅಯೋಡಿನ್ ಅಂಶ ಏನಿದೆ ಅದನ್ನ ಓಪನ್ ಮಾಡಿ ಬಿಡೋದ್ರಿಂದ ಅದರಲ್ಲಿರೋ ಅಯೋಡಿನ್ ಅಂಶ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಥರ ಜಾರ್ ಗಾಳಿ ಆಡದೇ ಇರುವಂಥ ವಸ್ತುಗಳಲ್ಲಿ ಉಪ್ಪನ್ನು ಹಾಕಿದರೆ ಏನೂ ಆಗಲ್ಲ ಅನ್ನೋದು ಒಂದು ಕಾರಣ ಅಷ್ಟೆ. ನಾವು ದಿನನಿತ್ಯ ಉಪ್ಪನ್ನು ಪ್ಯಾಕೆಟಲ್ಲಿ ಹಾಗೆ ಓಪನ್ ಮಾಡಿ ಆ ಕಡೆ ಈ ಕಡೆ ಇಡ್ತಾ ಹೋಗಿ ಎಲ್ಲೋದ್ರೂ ಚೆಲ್ಲೋದು ಉಂಟು. ಚೆಲ್ಲೋದ್ರಿಂದ ಏನಾಗುತ್ತೆ, ಮನೇಲಿ ಉಪ್ಪನ್ನ ಚೆಲ್ಲಬಾರ್ದು, ಕೆಳಗೆ ಹಾಕಬಾರ್ದು. ಯಾಕಂದರೆ ಮನೇಲಿ ಸಾಲ ಆಗುತ್ತೆ ಅನ್ನೋದು ಒಂದು ಮೂಢನಂಬಿಕೆನೋ ಏನೋ ಗೊತ್ತಿಲ್ಲ, ಬಟ್ ಆಗಿನ ಕಾಲದಿಂದ ನಡ್ಕೊಂಡು ಬಂದಿರೋದು. ಸೊ ಹಾಗಾಗಿ ಈ ಥರ ಒಂದು ಜಾರಲ್ಲಿ ಹಾಕಿಟ್ರೆ ಯಾವುದೇ ಒಂದು ಚೆಲ್ಲೋ ಚಾನ್ಸಸ್ ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ಈ ಜಾರನ್ನ ನಾನು ಆರ್ಡರ್ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.